ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವು ರೈತರಾಗಿದ್ದು ನಿಮ್ಮ ಹತ್ರ ಜಮೀನು, ಹೊಲ, ಗದ್ದೆ, ತೋಟ ಇದ್ದು ಆ ಜಮೀನಿಗೆ ಹೋಗುವ ದಾರಿ ಮುಚ್ಚಿದ್ರೆ, ಕಾಲು ದಾರಿ, ಬಂಡಿ ದಾರಿ ಮುಚ್ಚಿದ್ರೆ ಅದನ್ನು ತುಂಬ ಸುಲಭವಾಗಿ ತೆರವುಗೊಳಿಸಬಹುದು. ಹೌದು, ದೂರು ಕೊಟ್ಟರೆ ಸಾಕು, ನಿಮ್ಮ ಕಾಲು ದಾರಿ, ಬಂಡಿ ದಾರಿ ಯಾರು ಮುಚ್ಚಿದ್ರು ಕೂಡ ಬಿಡಲೇಬೇಕು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಜಮೀನಿಗೆ ಹೋಗುವ ಕಾಲು ದಾರಿ, ಬಂಡಿ ದಾರಿ ಮುಚ್ಚಿದ್ರೆ ಅದನ್ನ ತೆರವುಗೊಳಿಸುವುದು ಹೇಗೆ, ದೂರು ಕೊಡುವುದು ಎಲ್ಲಿ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ನಿಮ್ಮ ಹತ್ರ ಕೂಡ ಜಮೀನಿಗೆ ಹೋಗುವ ಕಾಲು ದಾರಿ, ಬಂಡಿ ದಾರಿ ಸಮಸ್ಯೆ ಇದ್ರೆ ಈ ಮಾಹಿತಿಗೊಂದು ಲೈಕ್ ಕೊಟ್ಟು ಈ ಮಾಹಿತಿನ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು, ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಸಾರ್ವಜನಿಕ ಓಡಾಟಕ್ಕೆ ಬಳಕೆಯಾಗುವ ನಕ್ಷೆಯ ಕಾಲುದಾರಿ ಮತ್ತು ಬಂಡಿದಾರಿಗಳನ್ನು ಮುಚ್ಚುವುದು ಅಥವಾ ಅಡ್ಡಪಡಿಸುವುದು ಕಾನೂನು ಬಾಹಿರ ಎಂದು ಕಂದಾಯ ಇಲಾಖೆ ಎಚ್ಚರಿಸಿದೆ. ಹೌದು, ಇಂತಹ ದಾರಿಗಳನ್ನು ಮುಚ್ಚಿದರೆ ಅಥವಾ ಅತಿಕ್ರಮಿಸಿದರೆ ಸಂಬಂಧಪಟ್ಟ ತಹಶೀಲ್ದಾರ್ಗೆ ದೂರು ನೀಡಬಹುದು. ತಕ್ಷಣವೇ ಅವರು ಬಂದು ಆ ಮುಚ್ಚಿರುವ ದಾರಿಯನ್ನು ತೆರವು ಮಾಡಲು ಅವಕಾಶವಿದೆ ಎಂದು ಕಂದಾಯ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು. ಹೌದು, ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ, ಕರ್ನಾಟಕದ ಭೂ ಕಂದಾಯ ನಿಯಮಗಳು 1966 ನಿಯಮ 59ರಂತೆ ದಾರಿಯ ಹಕ್ಕುಗಳು ಮತ್ತು ಇತರ ಅನುಭವದ ಹಕ್ಕುಗಳ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ. ಜಮೀನಿನ ಮಾಲೀಕರು ಒಪ್ಪುವ ಸಂದರ್ಭದಲ್ಲಿ ಇಂತಹ ಹಕ್ಕುಗಳನ್ನು ನೋಂದಣಿ ಮಾಡಿಕೊಳ್ಳುವ ಅವಕಾಶವಿದೆ. ದಿ ಇಂಡಿಯನ್ ಅಸೆಸ್ಮೆಂಟ್ ಆಕ್ಟ್ 1882 ಈ ರೂಲ್ಸ್ನ ಅಡಿಯಲ್ಲಿ ಪ್ರತಿಯೊಬ್ಬ ಜಮೀನ ಮಾಲೀಕರು ತಮ್ಮ ಭೂಮಿಗೆ ಪ್ರವೇಶಿಸುವ ಮತ್ತು ವಹಿವಾಟು ನಡೆಸುವ ಹಕ್ಕನ್ನು ಹೊಂದಿರುತ್ತಾರೆ. ಅಕ್ಕಪಕ್ಕದ ಜಮೀನ ಮಾಲೀಕರು ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುವಂತಿಲ್ಲ. ಅಂದರೆ ನಿಮ್ಮ ಜಮೀನಿಗೆ ಹೋಗುವ ಕಾಲುದಾರಿ, ಬಂಡಿದಾರಿಯನ್ನು ಅವರು ಮುಚ್ಚುವ ಹಾಗಿಲ್ಲ ಸ್ನೇಹಿತರೆ. ಹೌದು, ಒಂದು ವೇಳೆ ಅವರು ನಿಮ್ಮ ಕಾಲುದಾರಿ, ಬಂಡಿದಾರಿಯನ್ನು ಮುಚ್ಚಿದರೆ ದಂಡಯ ಕಾಯ್ದೆ 1973 ಕಲಂ 147 ಈ ಕಾಯ್ದೆಯಡಿ ಭೂಮಿ ಮತ್ತು ನೀರಿನ ಹಕ್ಕಿಗೆ ಸಂಬಂಧಪಟ್ಟಂತೆ ಶಾಂತಿ ಭಂಗ ಉಂಟಾದಾಗ ಅದನ್ನು ನಿವಾರಿಸಲು ತಹಶೀಲ್ದಾರ್ಗೆ ಅಧಿಕಾರವಿರುತ್ತೆ ಸ್ನೇಹಿತರೆ. ಸೊ ಒಂದು ವೇಳೆ ಇಲ್ಲಿ ನಿಮ್ಮ ಹತ್ರ ಕೂಡ ಜಮೀನು, ತೋಟ, ಗದ್ದೆ ಇದ್ದು ಅದಕ್ಕೆ ಹೋಗಲು ದಾರಿ, ಕಾಲು ದಾರಿ, ಬಂಡಿ ದಾರಿ ಸಮಸ್ಯೆ ಇದ್ದರೆ ಅದನ್ನು ಅಕ್ಕಪಕ್ಕದ ಜಮೀನ ಮಾಲೀಕರು ಆ ದಾರಿಯನ್ನು ಮುಚ್ಚಿದರೆ ಅಥವಾ ಅತಿಕ್ರಮಣ ಮಾಡಿದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ನೀವು ಕಂಪ್ಲೇಂಟನ್ನು ಕೊಡಬಹುದು. ಸೊ ಅವರು ಬಂದು ನಿಮಗೆ ದಾರಿಯನ್ನು ಬಿಡುವ ಕೆಲಸವನ್ನು ಅವರು ಮಾಡುತ್ತಾರೆ ಸ್ನೇಹಿತರೆ. ಸೊ ಈ ಮಾಹಿತಿ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ದರೆ ಈ ಮಾಹಿತಿಯನ್ನು ಲೈಕ್ ಕೊಟ್ಟು ಈ ವಿಡಿಯೋನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.